ತೋಟೇಶ್ ತಗರೆ, ಮದ್ಯಪಾನ ಪ್ರಿಯರ ಹೋರಾಟ ಸಂಘ ತಾಲೂಕು ಅಧ್ಯಕ್ಷರು. ಬೇಲೂರಿನಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ಕಚೇರಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಬೇಲೂರಿನ ಮದ್ಯದ ಅಂಗಡಿಗಳಲ್ಲಿ ಸ್ವಚ್ಛತೆ ಮತ್ತು ಮದ್ಯದ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಎನ್ಆರ್ಪಿಯಲ್ಲೂ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿಯಿಂದ ಮದ್ಯಪಾನ ಪ್ರಿಯರಿಗೆ ಆಗುತ್ತಿರುವ ನಷ್ಟ ಕುರಿತಂತೆ ಮತ್ತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಚಿಕ್ಕಮಗಳೂರು ಕಡೆಗೆ ಹೋಗುವ ಬಸ್ ನಿಲುಗಡೆಗೆ ಸಾರ್ವಜನಿಕರಿಗೆ ಬಸ್ ತಂಗುದಾಣ ವ್ಯವಸ್ಥೆ ಹಾಗೂ ತಾಲೂಕು ಕಚೇರಿಯಲ್ಲಿರುವ ಉಪ ನೋಂದಣಾಧಿಕಾರಿ ಕಚೇರಿ ಮೊದಲನೇ ಮಹಡಿಯಲ್ಲಿ ಇರುವುದರಿಂದ ವೃದ್ಧರು ಮತ್ತು ಅಂಗವಿಕಲರು ತೆರಳಲು ಆಗುತ್ತಿರುವ ತೊಂದರೆ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಯಿತು. ವರದಿ ವಿನೋದ್ SP9 ಬೇಲೂರು. ಯಾವುದೇ ಸರ್ಕಾರದ ಜಾಸ್ತಿ ಮಾಡೋದು ಮತ್ತೆ ಅಧಿಕಾರಿಗಳು ಗೊತ್ತಿದೆ, ಗೊತ್ತಿದೆ ಅವ್ರಿಗೆಲ್ಲ ಗೊತ್ತಿದೆ. ಮತ್ತೆ ಯಾವುದೇ ಥರದ ಒಂದು ಬೋರ್ಡಿಂಗ್ ಹಾಕಲ್ಲ, ಒಂದು MRP 30-40 ಮದ್ಯಪಾನ ಮಾಡಿದ್ರೆ ಅದು ಯಾವ ಕ್ರಮನೂ ತಗೊಂಡಿದ್ರು. ಭಾಳ ಸರಿ ಕೊಟ್ಟಿದ್ದೀವಿ. ಸುಮಾರು ಸಲ ಕೊಟ್ಟಿದ್ದೀವಿ. KSRTC ಯಾಕೆ ನಾಗೇಶ್ ಯಾಕೆ ಬಂದಿಲ್ಲ? ಅವ್ರದ್ದು 90% ಚಿಕ್ಕಮಗಳೂರು KSRTC ಬಹಳ ಉಪಪಡಿ ಪ್ರಪೋಸಲ್ ರೆಡಿ ಮಾಡಿ ಇಲ್ಲಿ ಜಾಗ ಇದೆ ಮೇಡಮ್, ಹೇಳಿದ್ರು ಜಾಗ ಗುರುತಿಸಿದೀವಿ. ಬಟ್ ಅದು ಎಲ್ಲಿ ಪ್ರಪೋಸಲ್ ಅಲ್ಲೇ ಬಂದು ನಮ್ಮ ಕಚೇರಿ ಮುಂದೆನೇ ಇದೆ. ಫಸ್ಟ್ ಸ್ಟಾಪ್ ಮಾಡಿ ಯಾರಿಗೆ ಮಾತಾಡಬೇಕು? ನಿಮ್ಮ ಕಮಿಷನರ್ಗೆ ಹೇಳೋಣ. ಫಸ್ಟ್ ಒಂದು ಲೆಟರ್ ನೀವೇನ್ ಮಾಡ್ಬೇಕು? ಫಸ್ಟ್ ಹಾಫ್ ಮಾಡಿದ್ದೀರಿ. ಬಸ್ ಶೆಲ್ಟರ್ ಇದೆ, ಬಸ್ ಶೆಲ್ಟರ್, ಲೈಟ್ ಅರೇಂಜ್ಮೆಂಟ್ಸ್, ಪಕ್ಕದಲ್ಲಿ ಒಂದು ಸ್ವಲ್ಪ ಶೌಚಾಲಯ, ಗೊತ್ತಾಯ್ತಾ? ಮೂರಕ್ಕೂ ಸೇರಿಬಿಟ್ಟು ಪ್ರಪೋಸಲ್ ಸಬ್ಮಿಟ್ ಮಾಡಿದ ಸ್ವಲ್ಪ ಫಾಲೋ ಮಾಡಿ. ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಪ್ರಪೋಸಲ್ ಬರಬೇಕು. ನಿಮ್ಮ ನಾಗೇಂದ್ರ ಪರ್ಸನಲಿ ಬಂದು ಡಿಸ್ಕಸ್ ಮಾಡಕ್ಕೆ ಈಗ ಪ್ರತಿಯೊಬ್ಬರು ಬಂದು ಬೇಡ್ಕೊಡ್ಲೇಬೇಕು, ದಮ್ ಕೊಡಲೇಬೇಕು. ದಮ್ ಕೊಡೋದಲ್ಲೇ ಆಗಲ್ಲ. ಬಟ್ ಈ ಗಗನ ಯಾತ್ರೆ ತಗೊಂಡ್ಬಂದಿರೋ, ಸಾವು ತಗೊಂಡ್ಬಂದಿರೋ, ತಗೊಂಡ್ಬಂದ್ರು ಮೇಲ್ಗಡೆ ಬರೋತ್ತ ಇಳಿಯೋಕ್ಕೆ ಭಾಳ ಸಮಸ್ಯೆ. ಇದನ್ನು ಕೆಳಗಡೆ ಮಾಡ್ಬೋದು. ಬಟ್ ಇಷ್ಟೊಂದು ದುಡ್ಡು ಕಟ್ಟಿದ್ರು ನಾವು ಸರ್ಕಾರಕ್ಕೆ. ಒಂದು ಜೆರಾಕ್ಸ್ ಮಿಷಿನ್ ಇಲ್ಲ, 10 ಒತ್ತು ಕಳಿಸ್ತಾರೆ. ನಮ್ಮ ದುಡ್ಡು ನಾವು ಜೆರಾಕ್ಸ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಾ, ಮೂವಿ ಟ್ರಾನ್ಸಾಕ್ಷನ್ ಇವಾಗ ಏನೇನು ಆಗಬೇಕು ಆ ವಿಷಯ. ಸೆಕೆಂಡ್ ಒನ್ ನೋಡಿ, ಯಾರಿದ್ದಾರೆ ಸಬ್ ರಿಜಿಸ್ಟರ್? ಅಂತಲ್ಲ ನಾವು ರಿಜಿಸ್ಟರ್ ಆದಮೇಲೆ ನಾವು ನಮ್ಮನ್ನ ಟೈಪ್ ಮಾಡ್ತೀವಿ, ಜೆರಾಕ್ಸ್ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮೇಲೆ ಬರಲಿಕ್ಕೆ ತೊಂದರೆ ಆಗುತ್ತೆ. ಜಾಗದ ಸಮಸ್ಯೆ ಇದೆ ಮೇಡಮ್. ಆಕ್ಚುಲಿ ಯಾರಾದ್ರೂ ಹಳೆ ಬಿಲ್ಡಿಂಗ್ ಯಾವ್ದಾದ್ರು ಹುಡುಗಿ ಅಬ್ಯಾಂಡನ್ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಶಿಫ್ಟ್ ಮಾಡಿಸ್ಬೋದು. ಇಲ್ಲಿ ಮಾತಾಡು, ರೋಡ್ ಹಾಕಬಹುದು. ಎಲ್ಲಿ ಗೊತ್ತಾಯ್ತಾ? ಸಮಸ್ಯೆ ಇದೆ ಮೇಡಮ್. ಲಿಫ್ಟ್ ಮಾಡೋದು ಮೇಡಮ್, ಅದು ಬಟ್ ಸಿಕ್ಕಿರೋ ಇದೆ ಸೇಮ್ ಪ್ರಪೋಸಲ್ ಈ ಶೆಲ್ಟರ್ ಹಾಕ್ಸಿದ್ದೀನಿ ನೋಡಿದ್ರ? ಈ
ಇಲ್ಲಿ ಚೆನ್ನಾಗಿದೆ ನಮ್ಮ ಅಪೇಕ್ಷಿತ ಆ ಸಮಸ್ಯೆ ಆಯಿತು ಮತ್ತು ರಿವೈಸ್ ಮತ್ತು ಎಸ್ಟಿಮೇಷನ್ ಒಂದು ಬಸ್ ಶೆಲ್ಟರ್ ಅಟ್ಲೀಸ್ಟ್ ನಿಮಗೆ ಅನುದಾನ ಸಿಕ್ಕಿಲ್ಲ ಅಂದ್ರೆ ಒಂದು CSR ಇನ್ನೊಂದು ಯಾವುದೋ ಒಂದು ಗ್ರಾಂಟ್ ರೆಡಿ ಮಾಡಿಸ್ಬೋದು. ಇವತ್ತು ಅಲ್ಲಿ ಬಂದು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನು ಬೇಕಿದೆ ವ್ಯವಸ್ಥೆಯನ್ನು ಒಂದು ಪ್ರಪೋಸಲ್ ಆದರೂ ಸಬ್ಮಿಟ್ ಮಾಡಿ. ಪ್ಲೀಸ್ ಅಟೆಂಡ್ ಆಲ್ KSRTC ಬಸ್ ಸ್ಟಾಪ್ಸ್ ಅಂತೂ ನೋಡೋ ಹಾಗಿಲ್ಲ. ಹಳೆಬೀಡು ಮೇಂಟೆನೆನ್ಸ್ ಇಲ್ಲ. ಅಲ್ಲಿ ಹಳೆಬೀಡು ಒಂದು ಟೂರಿಸ್ಟ್ ಬರೋ KSRTC ಬಸ್ ಸ್ಟಾಪ್ ಹೇಗಿದೆ ಗೊತ್ತಾ ನಿಮಗೆ? ಯು ವಾಂಟ್ ವಿಸಿಟ್ ಅಂಡ್ ಗಿವ್ ಮಿ ಕಂಪ್ಲೇಂಟ್ಸ್. ಮೇಕ್ ಆಲ್ ದ ನೋಡಿ ಎಲ್ಲ ಏನೇನಿದೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿ KSRTC ಬಸ್ ಸ್ಟಾಪ್ಸ್ ಇದೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಹೋರ್ಡಿಂಗ್ಸ್ ಹಾಕಿ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿ, ಸ್ವಚ್ಛತೆ ಕಾಪಾಡಿ, ನೀಟ್ನೆಸ್ ಮೇಂಟೈನ್ ಮಾಡಿ. ಏನೇನು ಇಶ್ಯೂಸ್ ಇದೆ ಸಪೋಸ್ ನಿಮ್ಮ ಕೈಲಿ ಆಗ್ತಾ ಇಲ್ವಾ ಏನಾದ್ರು ಇಶ್ಯೂಸ್ ಇದೆ ಬ್ರಿಂಗ್ ಪ್ರಪೋಸಲ್ ಟು ಮೀ, ಐ ವಿಲ್ ಸಾಲ್ವ್. ಇದು ನಿಮಗೆ ನೋಡಿ ಲಿಫ್ಟು ಜಸ್ಟ್ ಬೇರೆ ಒಂದು ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಕೊಟ್ಬಿಟ್ರೆ ಒಳ್ಳೆಯದು. ಚೆಕ್ ಮಾಡಿಸ್ತೀವಿ ಒಂದು ಫೈಂಡ್ ಔಟ್ ಒಂದು ಬಿಲ್ಡಿಂಗ್ಸ್ ಎಲ್ಲರೂ ಖಾಲಿ ಬಿಲ್ಡಿಂಗ್ ಹುಡುಕಿ. ಆಮೇಲೆ ನೆವರ್ ಎವರ್ ಟಾಕ್ ಅಬೌಟ್ ದಿಸ್ ಪ್ಲೇಸ್. ದಿಸ್ ಇಸ್ ಫಾರ್ ಎಲೆಕ್ಷನ್. ನೋಡಿ ಎಲೆಕ್ಷನ್ಗೆ ನಮಗೆ ಮಸ್ಟರಿ ಪ್ಲೇಸ್ ಇರಲ್ಲ. ಬರೀ ಕಾಲೇಜ್ ಗ್ರೌಂಡಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಹುಡುಕಿ ರಿಪೇರ್ ಮಾಡಿಸಿ ಅದನ್ನ ಕೊಡೋಣ ಅಂತ. ಫಸ್ಟ್ ಹಳೆ ಬಿಲ್ಡಿಂಗ್ ಹುಡುಕಪ್ಪ, ಹುಡುಗಿಟ್ಟು ಶಿಫ್ಟ್ ಆಗಿ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಆಟೋಮೆಟಿಕ್ಗೆ ಏನಾಗುತ್ತೆ ಗೊತ್ತಾಯ್ತಾ? ಆಮೇಲೆ ನೀವು ಬೇಕಿದ್ರೆ ಜಾಗ ಹುಡುಕಿ ನಿಧಾನಕ್ಕೆ ಬಿಲ್ಡಿಂಗ್ ಕಟ್ಕೊಳ್ಳಿ. ಇನ್ನೂ ಒಂದು 2-3 ವರ್ಷ ಆಗ್ಬೋದು ಅದಕ್ಕೆ. ಗೊತ್ತಾಯ್ತಾ? ಸ್ವಲ್ಪ ವರ್ಕ್ ಮಾಡಿ.